ಆ ಹೇಳ ನಮಸ್ತೆ ಅಪ್ಪ ಹೇಳ. ಇವತ್ತು ಮಂಜು ಬರ್ತಡೇ ಇದೆ ಫ್ರೆಂಡ್ಸ್, ಹಾಗೆ ಸ್ಕೂಲಿಗೆ ರೆಡಿ ಮಾಡಿ ಅದು ಬಸ್ಸಲ್ಲಿ ಕೊಡೋಕ್ಕೆ ಅಂತ ಇಟ್ಟಿದ್ದೀನಿ. ಬಸ್ಸಲ್ಲಿ 30ರಿಂದ 40 ಜನ ಬರ್ತಾರೆ. ಏನು ಇದೇ ಬಾಕ್ಸಿಗೆ ಹಣ್ಣು ಹಾಕಿ ಕೊಡೋಕ್ಕೆ ಅವ್ನು ಬ್ಯಾಗಲ್ಲಿ ಒಂದು ಬಾಕ್ಸ್ ಇಟ್ಟಿದ್ದೀನಿ ಫ್ರೆಂಡ್ಸ್. ಇಲ್ಲಿ ಅವ್ರು ಚಿಕ್ಕವ್ರು ಇರ್ತಾರಲ್ವ, ಎಲ್ಲಿ ನರ್ಸರಿ ಅವ್ರು ಅಂದ್ಬಿಟ್ಟು ಈ ಥರ ಬಾಕ್ಸಲ್ಲಿ ಬರುತ್ತಲ್ಲ ಈ ಥರ ಚಾಕ್ಲೇಟು ಸ್ಮೂತ್ ಇರುತ್ತೆ, ಅದನ್ನು ಕೊಟ್ಟಿದ್ದೀನಿ. ಇನ್ನು ಬಸ್ಸಲ್ಲಿ ಬರೋ ಸ್ವಲ್ಪ ದೊಡ್ಡವರು ಅದು ಅಬ್ಬಾಯಿಗೆ ಎಲ್ಲ ಕೊಡು. ಅಬ್ಬಾಯಿ ಲಿಯಾ ಬಂದಿಲ್ಲ, ಸರಿ ಅಬ್ಬಾಯಿ ಕೊಡು. ಆಮೇಲೆ ಇನ್ಯಾರಿದ್ದಾರೆ? ಶಶಾಂಕು. ಆಮೇಲೆ ತಿನ್ನ ಹೇಳು, ಆಮೇಲೆ ಹೇಳು. ಆಮೇಲೆ ಹೆಸ್ರೇನೋ ಮರ್ತೋಯ್ತು ನನಗೆ ಮರ್ತೋಯ್ತು. ನಿನ್ನ ಜೊತೆ ಡ್ಯಾನ್ಸ್ ಆಡಿದ್ಲಲ್ಲಪ್ಪ ಅವಳಲ್ಲಿ ಶೀಜಾ. ಎಲ್ಲರಿಗೂ ಕೊಡು ಆಯಿತಾ. ಇನ್ನೇನೋ ರೆಡಿಯಾಗಿಲ್ಲ ಫ್ರೆಂಡ್ಸ್, ಆಲ್ರೆಡಿ ನೆಲ ಕ್ಲೀನ್ ಮಾಡಿದ್ದೀನಿ. ಆಮೇಲೆ ಆ್ಯಕ್ಚುಲಿ ವಾಯ್ಸವ್ರನ್ನ ಕೊಡಬಾರ್ದು ಅಂತ ನಾನಾಗೆ ವಾಯ್ಸ್ನ ಹಾಗೆ ವಿಡಿಯೋ ಮಾಡ್ತಾನೆ ಮಾತಾಡಿದ್ದೆ ಫ್ರೆಂಡ್ಸ್. ಆದರೆ ಬ್ಯಾಕ್ಗ್ರೌಂಡಲ್ಲಿ ವಾಯ್ಸ್ ಸೌಂಡು ಗೊತ್ತಾಯಿತು ಅಂದ್ಕೋತೀನಿ. ಕಸ್ಕಡಿ ಅವ್ರು ಬಂದ್ರಲ್ವ, ಅವ್ರು ಹೋಗೋದು ಒಂದು ಸ್ವಲ್ಪ ಟೈಮ್ ಆಗುತ್ತೆ, ಎಲ್ಲರೂ ಹಾಕ್ಬೇಕಲ್ವ, ಹಾಗಾಗಿ ನಾನು ಇದು ಮಾಡಿದೆ. ಹೊಸ ಮಿಷಿನ್ ಕೂಡ ತೊಗೊಂಡೆ ಫ್ರೆಂಡ್ಸ್, ರ್ಯಾಲ್ಸನ್ ಮಿಷಿನು. ನೆಕ್ಸ್ಟು ತೋರಿಸ್ತೀನಿ. ತರಕ್ಕೆ ಹೋಗಿದ್ದು ವಿಡಿಯೋ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಬರಬೇಕಿತ್ತು, ಆ ಕಡೆ ಈ ಕಡೆ ಆಗಿಬಿಟ್ಟಿದೆ ವಿಡಿಯೋ ಅಷ್ಟೇ. ಬಟ್ ಎಲ್ಲ ವೀಡಿಯೋಸ್ನು ಟೈಮ್ ಆದರೂ ಪರವಾಗಿಲ್ಲ ಅಪ್ಲೋಡ್ ಮಾಡ್ತೀನಿ. ಮಂಜು ಅಮ್ಮು ಬರ್ತಡೇಗೇ ಬರಬೇಕಿತ್ತು, ಬಟ್ ಅದು ಮಂಜು ಬರ್ತಡೇ ಹಿಂದಿನ ದಿನ ಬಂತು. ಓಕೆ, ಅವತ್ತು ನೈಟ್ ಬಂದಿತ್ತು ಆ್ಯಕ್ಚುಲಿ. ನಾನು ಸರಿ ಬಿಡಿ ಅಂತ ಹೇಳ್ಬಿಟ್ಟು ಅಲ್ಲೇ ಫಿಟ್ಟಿಂಗ್ ಕೂಡ ಅವರು 3-4 ಡೇಸ್ ಆಯಿತು ತೊಗೊಂಡು ಬಂದಿಟ್ಟು ಕೂಡ. ವೀಡಿಯೋಸ್ ಮಾಡುವಾಗ ಲೇಟಾಗಿರೋದ್ರಿಂದ ಹೇಳ್ತಾಯಿದ್ದೀನಿ. ಇವತ್ತು ಮಂಜು ಬರ್ತಡೇ ಇರೋದ್ರಿಂದ ಬೇಗನೆ ಎಲ್ಲ ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಶಾಪಿಗೆ ಕೂಡ ಚಕ್ಕರ್ ಹಾಕ್ಬಿಟ್ಟು ಈಗ ಅವನಿಗೆ ಊಟ ಎಲ್ಲ ಟಿಫನ್ ತಿನ್ನಿಸ್ತಾ ಇದ್ದೀನಿ. ದೋಸೆ ಮಾಡಿದ್ದೆ. ಅಮ್ಮ ಕೂಡ ಮಧ್ಯಾಹ್ನ ಬರ್ತೀನಿ ಅಂತ ಹೇಳಿದ್ರು. ಸರಿ, ಅಷ್ಟೊತ್ತಿಗೆ ಮಂಜು ಕೂಡ ಸ್ಕೂಲಿಂದ ಬರ್ತಾನಲ್ವ, ಹಾಗೆ ಚಾಕ್ಲೇಟ್ ಕೂಡ ಬಾಕ್ಸ್ಗೆ ಸ್ಕೂಲಿಗೆ ಟೀಚರ್ಸ್ ಕೇಳಿ ಕಳಿಸಿದ್ದೆ. ಅದರಲ್ಲಿ ಒಂದು 60 ಚಾಕ್ಲೇಟ್ ಇರುತ್ತೇನೋ, 1/4 kg ಬಾಕ್ಸ್ ಅದು. ಮತ್ತು ಸಪ್ರೇಟು ಬಸ್ಸಲ್ಲಿ ಬರೋರು 30 ಮೆಂಬರ್ಸ್ ಅಂತ ಹೇಳಿದರು ಫ್ರೆಂಡ್ಸ್. ಅಮ್ಮ ನೋಡಿ ಹೆಂಗೆ ಮಲ್ಕೊಂಡಿದ್ದಾಳೆ. 30 ಮೆಂಬರ್ಸ್ ಅಂತ ಹೇಳಿದರು. ಒಬ್ಬೊಬ್ಬರು 2 ಎಲ್ಲ ತೊಗೊಂಡಿದ್ದಕ್ಕೆ 70, ಅಲ್ಲೊಂದು 70 ಚಾಕ್ಲೇಟ್ಸು ಹೋಯ್ತು. ಬಸ್ ಮಕ್ಕಳಿಗೆ ಕೂಡ ಕೊಡ್ತಾ ಇರಲಿಲ್ಲ ಯಾರೂ. ಸರಿ, ನಾನು ಇರಲಿ ಬಿಡಿಯಪ್ಪ, ಎಲ್ಲರೂ ಮಾತಾಡಿಸ್ತಾರಲ್ವ ಮಂಜುನ, ಚಿಕ್ಕವನಿರೋದ್ರಿಂದ ಅಷ್ಟು ಚಿಕ್ಕ ಮಕ್ಕಳು ಬರೋದಿಲ್ಲ, ಒಂದು 2-3 ಜನ ಬರ್ತಾರೇನೋ. ಅವನಿಗೆ ವೆಯ್ಟ್ ಮಾಡಿ ಕರ್ಕೊಂಡು ಹೋಗ್ತಾರೆ, ಮತ್ತು ಕರಿತಾ ಇರ್ತಾರೆ ಮಂಜುನಾಥ್ ಅಂತೇಳಿ. ಹಾಗಾಗಿ ಸರಿ ಅಂತ ಅವ್ರಿಗೂ ಈ ಸಲ ಕೊಟ್ಟೆ. ಟೀಚರ್ಸ್ ಕೂಡ ಬೇರೆ ಥರ ಚಾಕ್ಲೇಟ್ ಕೊಟ್ಟು ಕಳ್ಸೋಣ ಅಂದ್ಕೊಂಡೆ, ಬಟ್ ಈಗ ಅವನಿಗೆ ಈಗಿರೋ ಏಜ್ಗೆ ಅವನಿಗೆ ಟೀಚರ್ಸ್ಗೆ ಕೊಡಬೇಕು, ಫ್ರೆಂಡ್ಸ್ಗೆ ಕೊಡಬೇಕು ಅಂತ ಗೊತ್ತಾಗೋದಿಲ್ಲ ಅಲ್ವಾ ಫ್ರೆಂಡ್ಸ್. ಹಾಗಾಗಿ ನೆಕ್ಸ್ಟ್ ಟೈಮ್ ಯಾವಾಗಾದರೂ ನೆಕ್ಸ್ಟ್ ಇಯರ್ಗಳು ಕಳೆದ್ಮೇಲೆ ಕೊಡೋಣ ಅಂದ್ಕೊಂಡು ಸುಮ್ಮನೆ ಅದೇ. ಸರಿ, ಅವನಿಗೆ ಈ ಡ್ರೆಸ್ ಹಾಕಿದ್ದೆ. ಹೋದ ವರ್ಷ ಬರ್ತಡೇಗೆ ತೊಗೊಂಡು ಬಂದಿದ್ದು ಫ್ರೆಂಡ್ಸ್, ಹಾಕೇ ಇರಲಿಲ್ಲ. ಏನದು ಅವ್ರ ಟೀಚರ್ಸ್ ಅದೇ ಹೇಳ್ತಾಯಿದ್ರು, ಅದಾದಮೇಲೆ ಹೋಗಿದ್ವಲ್ಲ ಪೇರೆಂಟ್ಸ್ ಮೀಟಿಂಗಿಗೆ, ಏನೋ ನಾಟ್ ಡ್ರೆಸ್ ಅಂತ, ಅದು ಡ್ಯಾನ್ಸ್ ಬರುತ್ತಲ್ವ ಫ್ರೆಂಡ್ಸ್ ಆ ಸಾಂಗ್ದು. ಹಾಗಾಗಿ ನಾನು ಲೆಫ್ಟಾ ರೈಟಾ ಅಂತ ಆ ಥರ ಮಾಡಿದೆ ಫ್ರೆಂಡ್ಸ್. ಅವನಿಗೆ ವಾಚ್ ಕೂಡ ಕಟ್ಟು ಅಂತ ಹೇಳ್ತಾ ಇದ್ದ. ಸರಿ, ವಾಚು ಅಮ್ಮ ಎದೊಳ್ಳೋ ಅಷ್ಟೊತ್ತಿಗೆ ಅವನು ಹೋಗಿದ್ರೆ ಆ ವಾಚ್ ಸಿಗ್ತಿತ್ತು, ಇಲ್ಲ ಅಂದರೆ ಸಿಗ್ತಾ ಇರಲಿಲ್ಲ. ಬಟ್ ಅದು ಗೊತ್ತೇ ಆಗಲ್ಲ ಫ್ರೆಂಡ್ಸ್, ಆಪೋಸಿಟಲ್ಲಿ ಇರೋರು ಕಟ್ಟೋಕ್ಕೆ ರೂಢಿ ಬೇರೆ ಇಲ್ವಲ್ಲ ನನಗೂ. ನನಗೆ ಕಟ್ಕೊಂಡಾದರೆ ರೂಢಿ ಇತ್ತು. ಹಾಗಾಗಿ ಅವನಿಗೆ ಈ ಥರ ನಾನೇ ಕೈಗೆ ಹಾಕ್ಕೊಂಡು ಅವನಿಗೆ ಕಟ್ತಾಯಿದ್ದೀನಿ. ಅವನು 8:15ಗೆ ಸ್ಕೂಲ್ಗೆ ಹೋಗ್ಬೇಕಲ್ವ, ಹಾಗಾಗಿ ರೆಡಿ ಮಾಡಿದ್ದೀನಿ. ನನ್ನ ಹಸ್ಬೆಂಡ್ ಇವತ್ತು ಅದೇ ಸ್ವಲ್ಪ ಬೆಳಗ್ಗೆನೇ ಬೇಗ ಹೋದ್ರು, ಅವರು ಕೆಲಸ ಇದೆ ಅಂದ್ಬಿಟ್ಟು. ಆ್ಯಕ್ಚುಲಿ ವಾಯ್ಸ್ ಓವರ್ ಕೊಡೋಣ ಅಂದರೆ ವಾಯ್ಸ್
ವಾಯ್ಸ್ ರಿಯಲ್ ವಾಯ್ಸೇ ಬಿಡೋಣ ಅಂದರೆ ಆ ಮ್ಯೂಸಿಕ್ ಆಲ್ರೆಡಿ ಸ್ವಲ್ಪ ಆ್ಯಡ್ ಆಯಿತು. ಮತ್ತು ಕಾಪಿರೈಟ್ ಇಶ್ಯೂಸ್ ಬಂದರೆ ಇಷ್ಟು ಕಷ್ಟಪಟ್ಟು ವೀಡಿಯೋಸ್ ಎಲ್ಲ ಮಾಡಿರ್ತೀವಿ, ಪ್ರಾಬ್ಲಮ್ ಆಗಬಾರ್ದು ಅಂಥೇಳಿ ಈ ಥರ ಮಾಡಿ ವಾಯ್ಸ್ ಓವರ್ನೇ ಕೊಡೋಣ ಅಂತ ಇದು ಮಾಡಿದೆ. ಬೆಳಗ್ಗೆನೇ ಎದ್ಬಿಟ್ಟು ನೋಡಿ ದೋಸೆ, ಪಲ್ಯ, ಚಟ್ನಿ ಎಲ್ಲ ಮಾಡಿದ್ದೀನಿ. ಮಂಜುಗೆ ಟಿಫನ್ ಕೂಡ ಆಗುತ್ತೆ ಅಲ್ವಾ ಅಂದ್ಬಿಟ್ಟು ಅವನಿಗೆ ತಿನ್ನಿಸ್ಬೇಕು ಫ್ರೆಂಡ್ಸ್. ತಿನ್ನೋದಿಲ್ಲ, ಅದು ಬೇರೆ ಪ್ರಾಬ್ಲಮ್ಮು. ಅದಕ್ಕೆ ಅವನಿಗೆ ತಿನ್ನಿಸ್ತಾ ಅವ್ನು ಕಿರ್ಚ್ತಾ ಇದ್ದ. ಅದಕ್ಕಾಗಿ ಅಮ್ಮು ಅಂದರೆ ಸ್ವಲ್ಪ ಎದ್ದು ಅಳ್ತಾ ಇದ್ಲು ಎಚ್ಚರ ಆಗ್ಬಿಟ್ಟು. ಅದಕ್ಕೆ ಅಮ್ಮು ಅಂತ ಕರೆಯೋಕ್ಕೆ ಹೋದ. ಸುಮ್ಮನಿರಪ್ಪ, ಅವಳು ಎದ್ಬಿಟ್ರೆ ಮತ್ತೆ ಕಷ್ಟ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಸರಿ, ಟೈಮ್ ಕೂಡ ಆಯ್ತಲ್ವ, ಸ್ವಲ್ಪ ತಿಂದ ಅಂದ್ಬಿಟ್ಟು ಸ್ಕೂಲಿಗೆ ಕೂಡ ಬಸ್ ಬರೋ ಟೈಮ್ ಕೂಡ ಆಯ್ತಲ್ವ, ಸರಿ ನಡಿಯಪ್ಪ ಹೋಗೋಣ ಅಂತಂದು ಅನ್ನೋ ಅಷ್ಟರಲ್ಲಿ ಅಮ್ಮ ಕೂಡ ಎದ್ಲು ನೋಡಿ, ಎದ್ದೇ ಬಂದುಬಿಟ್ಲು ಅಷ್ಟೊತ್ತಿಗೆ. ಸರಿ, ಇನ್ನೇನು ಮಾಡೋದು, ಕರ್ಕೊಂಡೇನು ಹೋಗಲಿಲ್ಲ ಫ್ರೆಂಡ್ಸ್. ಗೇಟ್ ಹತ್ರನೇ ಬಿಟ್ಬಿಟ್ಟು ಹೋದೆ. ಯಾಕಂದರೆ ಮಕ್ಕಳಿಗೆ ಚಾಕ್ಲೇಟ್ಸ್ ಎಲ್ಲ ಕೊಡಬೇಕಿತ್ತು ಕೂಡ ಅಲ್ವಾ, ಹಾಗಾಗಿ. ನೋಡಿ, ಅವಳು ಕೂಡ ಬರ್ತಾ ಇದ್ದಾಳೆ. ಬಟ್ ಬಸ್ ಹತ್ರ ರೋಡ್ ಬೇರೆ ಕ್ರಾಸ್ ಮಾಡಬೇಕು. ಆಮೇಲೆ ಚಾಕ್ಲೇಟ್ ಕೂಡ ನಾನು 40 ಇಟ್ಟಿದ್ದೆ, ಬಟ್ ಅದು ಸಾಕಾಗಲಿಲ್ಲ ಅಲ್ವಾ, ಹಾಗಾಗಿ ಅವನ್ನ ಸ್ಕೂಲಿಗೆ ಬಿಟ್ಬಿಟ್ಟು ಬಂದು ಮತ್ತೆ ನಾನು ವಿಡಿಯೋ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ, ತುಂಬ ಬ್ಯುಸಿ ಆಗಿಬಿಟ್ಟೆ. ಆ ರೀತಿ ಇತ್ತು. ಅದಾದಮೇಲೆ ನಾನು ಬರ್ತಡೇಗೆ ರೆಡಿ ಆಗಿಬಿಟ್ಟು ವಿಡಿಯೋನ ಕಂಟಿನ್ಯೂ ಮಾಡ್ತಿದ್ದೆ. ನೋಡಿ, ಸಿಂಪಲ್ಲಾಗಿ ಬರ್ತಡೇ ಡೆಕೋರೇಷನ್ ಮಾಡಿದ್ದೀನಿ. ಗ್ರೀನ್ ಥೀಮಲ್ಲಿ ಮಾಡಬೇಕು ಅಂತೇಳಿ ಈ ರೀತಿ ಮಾಡ್ಕೊಂಡಿದ್ದೀನಿ. ಮತ್ತು ನಾನು ಕೂಡ ಗ್ರೀನ್ ಸ್ಯಾರಿ ಉಟ್ಕೊಂಡಿದ್ದೀನಿ. ಅಮ್ಮ ಕೂಡ, ನನ್ನ ಹಸ್ಬೆಂಡು, ಅಮ್ಮ ಕೂಡ ಗ್ರೀನ್ ಥೀಮಲ್ಲೇ ಡ್ರೆಸ್ ಬುಕ್ ಮಾಡಿದ್ವಿ. ಬಟ್ ಅವತ್ತಿನ ದಿನಕ್ಕೆ ಬರಲಿಲ್ಲ. ಅದು ಹೊಸ ಡ್ರೆಸ್ಸೇ ಇದ್ದಿದ್ದರಿಂದ ಅವಳಿಗೆ ಆ ಡ್ರೆಸ್ನೇ ಹಾಕಿದೆ. ಬಟ್ ಅಮ್ಮು ಬರ್ತಡೇ ವೀಡಿಯೋಸು ತುಂಬಾ ಇದಾಯಿತು. ನಾನು ಪೂಜೆ ಎಲ್ಲ ಮುಗಿಸಿದ್ದೀನಿ. ದೇವಸ್ಥಾನ ಕೂಡ ಮಿಷಿನ್ ಕೂಡ ಪಿಟ್ಟಾಗಿಲ್ಲ, ಎಲ್ಲ ಅಲ್ಲೇ ಅಳ್ಕೊಂಡ್ಬಿಟ್ಟಿದ್ವಿ ಫ್ರೆಂಡ್ಸ್. ಆಮೇಲೆ ಮಾರ್ಕೆಟ್ ಕೂಡ ಹೋಗ್ಬಿಟ್ಟು ಬಂದಿದ್ದರು ನನ್ನ ಹಸ್ಬೆಂಡು. ತರಕಾರಿ ಎಲ್ಲ ತಂದಿದ್ದರು, ಎಲ್ಲ ಹಾಗೇ ಇತ್ತು. ಏನು ತರಕಾರಿ ಬೇರೆ ಇರಲಿಲ್ಲ, ಪಲಾವ್ ಮಾಡೋಣ ಅಂದ್ಕೊಂಡು. ಅಂದರೆ ಪ್ಲ್ಯಾನ್ ಏನಿತ್ತು ಅಂದರೆ ಅಲ್ಲಿ ಸ್ವಲ್ಪ ಫ್ರೆಂಡ್ಸ್ ಎಲ್ಲ ಇದ್ದರು, ಅವ್ರನ್ನ ಕರೆಯೋಣ ಅಂತ ಇದ್ದರು. ಬಟ್ ಅವರು ಕೆಲಸದ ಮೇಲೆ ಸ್ವಲ್ಪ ಆಚೆ ಹೋಗ್ತಾಯಿದ್ದೀನಿ ಅಂತ ಹೇಳಿದ್ದಕ್ಕೆ ಲೇಟ್ ಆಗುತ್ತೆ ಬರೋದು ಅಂತ ಹೇಳಿದ್ರಂತೆ. ಹಾಗೆ ಕೂಡ ಜಾಸ್ತಿನೇ ಮಾಡ್ಕೊಂಡ್ಬಿಟ್ಟಿದ್ದೆ ಪಲಾವ್ನ, ವೆಜ್ ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ. ಅಮ್ಮನ ಮತ್ತು ಅಮ್ಮನ ಅಮ್ಮ ಕರ್ಕೊಂಡೋಗಿದ್ರು, ಮಂಜುನ ನಮ್ಮ ಮನೆಯವ್ರು ಕರ್ಕೊಂಡೋಗಿದ್ರು ನನ್ನ ಹಸ್ಬೆಂಡು ಕೇಕ್ ತರೋದಕ್ಕೆ ಅಂತ ಹೇಳ್ಬಿಟ್ಟು. ನಾನು ಅಷ್ಟರೊಳಗೆ ರುಬ್ಬಿಟ್ಟು ಮಾಡ್ತಾಯಿದ್ದೆ. ಏನು ರೆಸಿಪಿ ಇದೆಲ್ಲ ಶೇರ್ ಮಾಡಿಲ್ಲ ಫ್ರೆಂಡ್ಸ್. ಲಾಸ್ಟ್ ವ್ಲಾಗಲ್ಲಿ ಅಮ್ಮ ಬರ್ತಡೇ ಇದರಲ್ಲಿ ಸ್ವಲ್ಪ ಲೆಂತೆ ಆಗಿಬಿಡ್ತು. ವೀಡಿಯೋ ಜಾಸ್ತಿ ಆದರೆ ಡೌನ್ಲೋಡ್ ಮಾಡೋಕ್ಕೂ ಕಷ್ಟ, ಮತ್ತು ಅದು ಅಪ್ಲೋಡ್ ಆಗೋದು ಕಷ್ಟನೇ. ತಕ್ಷಣಕ್ಕಾಗಲ್ಲ ಫ್ರೆಂಡ್ಸ್, ಬೇಗನೆ ಆಗಬೇಕು ಅಂದರೆ ಆಗಲ್ಲ. ಅಂದರೆ ನಾವು ಅಂದ್ಕೊಂಡಿರೋ ಟೈಮಿಂಗ್ಸ್ಗೆ ಹಾಕಬೇಕು ಅಂದರೆ ಆಗಲ್ಲ. ಮೊದಲೇ ಇರ್ರೆಗ್ಯುಲರ್ ವೀಡಿಯೋಸ್ ಆಗಿರೋದ್ರಿಂದ ನಾನೊಂದು ಟೈಮಿಂಗ್ಸ್ ಇಟ್ಟು ಮಾಡಿರ್ತೀನಿ, ಅದು ಆ ಥರ ಪ್ರಾಬ್ಲಮ್ ಆಯಿತು. ಅಮ್ಮದು ಲಾಸ್ಟ್ ಬರ್ತಡೇ ಕೇಕಿಂದು ನಿನ್ನೆ ಆ್ಯಕ್ಚುಲಿ ಹಿಂದಿನ ದಿನ ಹಾಕಿದ್ದೀನಿ, ಬಟ್ ಅದು 2 ಸಲ ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್. ಏನೋ ಪ್ರಾಬ್ಲಮ್ ಆಗಿ ಏನದು ಅಂದರೆ ನೆಕ್ಸ್ಟು ವೀಡಿಯೋಗಳಲ್ಲಿ ತಿಳಿಸ್ತೀನಿ, ಯಾವ್ದಾದ್ರು ಬ್ಲಾಗಲ್ಲಿ. ಕೆಲವೊಂದು ಟೈಮ್ ಸೆಟ್ಟಿಂಗ್ಸೇ ನಮಗೆ ಗೊತ್ತಾಗಿರಲ್ಲ ಫ್ರೆಂಡ್ಸ್. ನಾವು ಯೂಟ್ಯೂಬ್ ಮಾಡ್ತೀವಿ ಅಂತ ಗೊತ್ತಿದ್ರೂ ನಮ್ಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿರಲ್ವಲ್ಲ. ನಮಗೇನು ನಾರ್ಮಲ್ ಗೊತ್ತಿರುತ್ತೆ, ಅದರಲ್ಲಿ ಒಂದು ಚೂರು ಸೆಟ್ಟಿಂಗು ನಾವು ಇದು ಟೈಮ್ ಸೆಟ್ ಮಾಡೋದು, ಇನ್ನೊಂದು ಮಾಡೋದು ಆದರೆ ಕಷ್ಟ ಆಗುತ್ತೆ. ಹಾಗಾಗಿ ಪ್ರಾಬ್ಲಮ್ ಆಯಿತು. ಸರಿ, ನನ್ನ ಹಸ್ಬೆಂಡ್ ಅಷ್ಟೊತ್ತಿಗೆ ಕೇಕ್ ಕೂಡ ತಗೊಂಡು ಬಂದರು. ನೋಡಿ, ಮಂಜು ಡ್ರೆಸ್ ಬಂದು ಆ ಥರ ಇದೆ. ಅಮ್ಮದು ಬುಕ್ ಮಾಡಿದ್ದು ಬಂದಿಲ್ಲ ಅಂತ ಹೇಳ್ಬಿಟ್ಟು ನೋಡಿ, ಕ್ಯೂಟಾಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಡ್ರೆಸ್ಸು, ಸಖತ್ತಾಗಿತ್ತು. ಅವಳ ಬರ್ತಡೇ ಕೂಡ ಹಾಕಿದ್ದು ಹೊಸದಿತ್ತು. ಇಬ್ರಿಗೂ ಒನ್ ಡೇ ಇದೆ ಅಷ್ಟೇ ಫ್ರೆಂಡ್ ಡಿಫ್ರೆನ್ಸು.
ಆಮೇಲೆ ಅಮ್ಮ ಕೂಡ ಕರ್ಕೊಂಡು ಬಂದರು. ಇಬ್ಬರು ಬಂದರು. ನನ್ನ ಹಸ್ಬೆಂಡ್ ಬಂದು ಮಲ್ಕೊಂಡ್ಬಿಟ್ರು. ನಾನು ಸಿಂಪಲ್ಲಾಗಿ ಈ ಥರ ಡೆಕೋರೇಟ್ ಮಾಡ್ಕೊಂಡಿದ್ದೆ. ನಾನು ಅನಿಮಲ್ಸ್ ಥೀಮಲ್ಲಿ ಮಾಡೋಣ ಲಾಸ್ಟ್ ಅಂತ ಹೇಳ್ಬಿಟ್ಟು, ಅಣ್ಣ ತಂಗಿದು ಇದ್ದಿದ್ದೆ ಅಲ್ವಾ ಫ್ರೆಂಡ್ಸ್ ಜಗಳ, ಅದು ನಡೀತಾ ಇದೆ. ಆಮೇಲೆ ಸೊಳ್ಳೆಗಲ್ಲಿ ಬತ್ತಿ ಹಚ್ಚಿಟ್ಟಿದ್ದೀನಿ. ಅದು ಬೀಳಿಸ್ಕೊಂಬಂದ್ಲಂತೆ ಫ್ರೆಂಡ್ಸ್, ರೋಡ ಅದು ಅಲ್ಲ ಗ್ರೌಂಡಿಗೆ ಕರ್ಕೊಂಡೋಗಿದ್ರಲ್ಲ, ಹಾಗಾಗಿ ಅದನ್ನು ಬಂದ್ಬಿಟ್ಟು ಹಾಕ್ತಾಯಿದ್ದಾರೆ. ಬೀಳಿಸ್ಕೊಂಬಿಟ್ಲು ನೋಡು ಅಂತೇಳಿ. ಅದಾದಮೇಲೆ ಅಲ್ಲಿ ಮಲ್ಲಿಗೆ ಹೂತ್ತಂತೆ ಘಮ ಘಮ ಅಂತ ಇತ್ತು, ಕಿತ್ಕೊಂಡು ಬಂದಿದ್ದೀನಿ ಅಂತ ಅದೇ ಹೇಳ್ತಾ ಇದ್ದಾರೆ. ಆಮೇಲೆ ಅಮ್ಮು ನನಗೆ ಬೇಕು ಅಂತ ನೋಡಿ ಕೈ ಹೊಡಿತಾ ಇದ್ದಾಳೆ. ಇಸ್ಕೊಳೋವರೆಗೂ ಬಿಟ್ಟಿಲ್ಲ ಫ್ರೆಂಡ್ಸ್, ಆಟ ಮಾಡ್ಕೊಂಡು ಕೂತ್ಕೊಂಡ್ಬಿಟ್ಟಿದ್ಲು. ನಾನು ಈ ಥರ ಸಿಂಪಲ್ಲಾಗಿ ರೆಡಿ ಆದೆ. ಕೆಲಸಗಳು ಕೂಡ ಏನಾದರೂ ಫಂಕ್ಷನ್ಸ್ ಅಂದರೆ ಫುಲ್ ಮೈಂಡು ತಲೆನೇ ಕೆಟ್ಟೋಗ್ಬಿಡುತ್ತೆ ಫ್ರೆಂಡ್ಸ್. ಎಷ್ಟು ಜನ ಇದ್ರೂ ನಾವು ಮಾಡ್ತಾ ಇರೋದ್ರಿಂದ ತಲೆನೇ ಕೆಟ್ಟೋಗುತ್ತೆ. ಇಬ್ಬರು ಇದ್ರೂ 3 ಜನ ಇದ್ರೂ 100 ಜನ ಇದ್ರೂ ಸೆಲೆಬ್ರೇಟ್ ಮಾಡಲೇಬೇಕಲ್ವ. ಆ ಥರ ತಲೆ ಕೆಟ್ಟೋಗ್ತಿದೆ. ಇವ್ರು ಅಷ್ಟೊತ್ತಿಗೆ ರೆಡಿ ಆಗು ಅಂತ ಹೇಳಿದ್ನಲ್ವ ನಮ್ಮ ಮನೆಯವ್ರಿಗೆ, ಅದಕ್ಕೆ ನನಗೆ ವೀಡಿಯೋದಲ್ಲಿ ನೋಡ್ಬಿಟ್ಟು ನಗುನೇ ಬಂದುಬಿಡ್ತು. ಡ್ರೆಸ್ ಹಾಕ್ಕೊಂಬರ್ತೀನಿ ಮುಖ ಎಲ್ಲ ತೊಳ್ಕೊಂಡು ಅಂತ ಹೋದರು. ಮಂಜುಗೆ ಮತ್ತು ಅಮ್ಮಗೆ ರೆಡಿ ಮಾಡಿದ್ನಲ್ವ, ಹಾಗಾಗಿ ನಮ್ಮಮ್ಮಗೆ ಅದೇ ರೆಡಿಯಾಗಮ್ಮ ನೀನೇನು ಈ ಥರನೇ ಇದೆಯಾ, ಅಲ್ಲಿಂದ ಮಕ್ಕಳು ಬರ್ತಡೇಗೋಸ್ಕರ ಬಂದಿದೆಯಾ ಮತ್ತು ರೆಡಿಯಾಗಿಲ್ಲ ಅಂತ ಅದೇ ಹೇಳ್ತಾ ಇದ್ದೆ. ನಾನು ಅಷ್ಟರೊಳಗೆ ಇದೆಲ್ಲ ಮಾಡ್ಕೋಬೇಕಲ್ವ, ತಯಾರಿ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಹೂವು ಕಟ್ಟಿದ್ನಲ್ವ, ಅದನ್ನು ಮುಡಿಸ್ಲಾ ಅಂತ ಕೇಳ್ತಾಯಿದ್ರು. ಅವಳು ಎಲ್ಲಿ ರೆಡಿನೇ ಇಲ್ಲ. ಅವಳಿಗೂ ಏನೋ ಒಂಥರ ಖುಷಿ ಆಗಿಬಿಟ್ಟಿದೆ. ಹೇಗೆ ಅನ್ನಿಸ್ತು ಅಂತ ಡೆಕೋರೇಷನ್ ಹಿಂಗೆ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಮೇಲ್ಗಡೆ ಎಲ್ಲ ಈ ವೀಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಸಿಗಲಿಲ್ಲ ಜಾಸ್ತಿ, ಅಂದರೆ ಮಾಮೂಲಿ ಇಟ್ಬಿಟ್ಟು ಮಾಡ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ವೀಡಿಯೋಸ್ನ ಮಾಡ್ಕೊಳ್ಳೋಕೆ ಕೂಡ ಟೈಮ್ ಆಗ್ತಾ ಇರಲಿಲ್ಲ, ಯಾಕಂದರೆ ಕೆಲಸಗಳು ಇದ್ದವು. ಅಮ್ಮ ಕೂಡ ಸಂಜೆ ಬಂದರು, ಮಧ್ಯಾಹ್ನ 4 ಗಂಟೆ 3 ಗಂಟೆ ಹತ್ತತ್ರ ಬಂದರು. ಬಂದಮೇಲೆ ಎಲ್ಲ ಕೆಲಸ ಮಾಡಿಟ್ಟಿದ್ನಲ್ವ, ಎಲ್ಲ ಕೆಲಸ ಆಗಿತ್ತು. ಇದೊಂದು ಬ್ಯಾಲೆನ್ಸ್ ಇತ್ತು ರೆಡಿ ಮಾಡೋದು. ಅದಾದಮೇಲೆ ಸಿಂಪಲ್ಲಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಾನು ಒಂದಷ್ಟು ಫೋಟೋ ತೆಗಿತಾ ಇದ್ದೀನಿ ಮೆಮೊರಿಗಿರಲಿ ಅಂತ ಹೇಳ್ಬಿಟ್ಟು. ತೊಳಸ್ಬೇಕು ಅಂತೀನಿ ಫ್ರೆಂಡ್ಸ್. ನೋಡಿ ಉಲ್ಟಾ ಹಾಕಿಟ್ಬಿಟ್ಟಿದ್ದಾರೆ ಜಿರಾಫೆನ ನಮ್ಮಮ್ಮ. ಆ ಬಾಕ್ಸ್ ಒಳಗೆ ಏನೋ ಇದೆ ಅಂತ ಅವಳಿಗೆ ಕ್ಯೂರಿಯಾಸಿಟಿ ಜಾಸ್ತಿ ಆಗಿಬಿಟ್ಟಿದೆ. ಓಪನ್ ಮಾಡೋಕೆ ಹೋಗ್ತಾ ಇದ್ದಾಳೆ. ನೋಡಿ ಈ ಥರನೇ ಸಿಂಪಲ್ಲಾಗಿ ಮಾಡ್ಕೊಂಡಿದ್ದೀನಿ ಡೆಕೋರೇಷನ್ನ. ಲಾಸ್ಟಿಗೆ ಅಮ್ಮ ಹೂವು ಎತ್ತಲ್ಲ ನೋಡಿ, ಅವ್ಳ ಕೈ ಎಲ್ಲಿ ಹೋಗ್ತಾ ಇದೆ. ಹಾಗೆ ಸುಮ್ಮನೆ ಜುಟ್ಟು ಹಾಕ್ಬಿಟ್ಟು ಹೂವು ಮುಡಿಸಿದ್ದೀವಿ. ಅವಳಿಗೆ ಅದು ಕೈ ನಿಲ್ತಾ ಇಲ್ಲ. ಜುಟ್ಟು ಹಾಕೋ ಅಭ್ಯಾಸನೇ ಹೋಗ್ಬಿಟ್ಟಿದೆ ಫ್ರೆಂಡ್ಸ್. ಅವಳಿಗೆ ಜಾಸ್ತಿ ಕೂದಲಿಲ್ಲ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ನಲ್ವ, ಹಾಗಾಗಿ ಫುಲ್ಲು ನೋಡಿ ಎಲ್ಲ ಗ್ರೀನ್ ಥೀಮಲ್ಲೇ ರೆಡಿ ಆಗಿಬಿಟ್ವಿ. ಅನಿಮಲ್ ಥೀಮಲ್ಲಿ ಮಾಡಿರೋದ್ರಿಂದ 4 ಇಯರ್ಸ್ ಮಂಜುಗೆ ಇವತ್ತಿಗೆ 4 ಇಯರ್ಸ್ ಕಂಪ್ಲೀಟ್, 5 ಇಯರ್ಸ್ಗೆ ರನ್ನಿಂಗು. ಈ ಥರ ಫೋಟೋ ಹಾಕಿ ಮಾಡಿಸಿದ್ವಿ ಫ್ರೆಂಡ್ಸ್. ಗ್ರೀನ್ ಕಲರಲ್ಲೇ ಕೇಕ್ ಇರಬೇಕು ಅಂತ ಹೇಳ್ಬಿಟ್ಟು ನಾನು ಬೇರೆ ಥರ ಹೇಳಿದೆ, ಬಟ್ ಅದಕ್ಕೆ ಜಾಸ್ತಿ ಕೇಕ್ ಅಂದರೆ KGsನ ಮಾಡಿಸ್ಬೇಕಂತೆ. ಹಾಗಾಗಿ ನಾನು 2 ಫೋಟೋ ಕೂಡ ತೊಗೊಳ್ತಾ ಇದ್ದೀನಿ, ಬೇಕಾಗುತ್ತಲ್ವ ಅಂಥೇಳಿ. ಅಷ್ಟೊತ್ತಿಗೆ ಅಮ್ಮ ಕೂಡ ಅಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಲು. ಕೇಕ್ನ ಇಚ್ಕಾಕಕ್ಕೆ ಹೋಗ್ಬಿಟ್ಲು ಫ್ರೆಂಡ್ಸ್. ಕೇಕ್ ಸ್ಮ್ಯಾಶ್ ಮಾಡ್ತಾರಲ್ಲ ಆ ಥರ. ಸ್ವಲ್ಪ ಇಲ್ಲಿ ಆಚೆ ಈಚೆ ತುಂಬಾ ಎಡಿಟಿಂಗ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಹಾಗೆ ಬಿಟ್ಬಿಟ್ಟಿದ್ದೀನಿ. ಏನು ಅಂದ್ಕೊಂಬೇಡಿ. ಸಾರಿ ಫ್ರೆಂಡ್ಸ್. ನನ್ನ ಮಗನ ರಿಯಾಕ್ಷನ್ ನೋಡಿ ಹೆಂಗಿದೆ. ಅದು ಆ ಚಾಕು ಬಂದು ಅವ್ನ ಬರ್ತಡೇಗೆ ತೊಗೊಂಡಿರೋ ಅಂಥದ್ದು ಫ್ರೆಂಡ್ಸ್. ಚೆನ್ನಾಗಿದೆ. ಹಿಂಗೆ ಕಟ್ ಮಾಡಿದ ತಕ್ಷಣ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಅಂತ ಮ್ಯೂಸಿಕ್ ಬರುತ್ತೆ. ಅದಕ್ಕೊಂದಷ್ಟೊತ್ತು ತನಕ ಜಗಳ ಮಾಡಿದ್ರು ಅವರಿಬ್ರು. ಇವಾಗ ಕೇಕ್ನ ಅವ್ರು ಕಟ್ ಮಾಡಿ ಒಂದು ಪೀಸ್ ತಿಂದ್ಬಿಡ್ಬೇಕು, ಅಷ್ಟು ಅರ್ಜೆಂಟಲ್ಲಿದ್ರು ಇಬ್ರು. ಅದಾದಮೇಲೆ ಬೇಗ ಅದಾದಮೇಲೆ ಸ್ವಲ್ಪ ಹೊತ್ತು ಎಲ್ಲ ತಿಂದ್ಬಿಟ್ಟು ರೆಸ್ಟ್ ಮಾಡಿದ್ವಿ.
ನನ್ನ ಮಮ್ಮಿ ಹಿಂಗೆ ಮಾತಾಡ್ಕೊಂಡೇನೋ ನಗ್ತಾ ಇದ್ದೀವಿ. ನಿಂದು ಬರ್ತಡೇ ಬಾ ಅಂತ ನಾನು ಅದೇ ಕರಿತಾ ಇದ್ದೀನಿ. ಹ್ಯಾಪಿ ಬರ್ಡೇ ಟು ಯು ಮಂಜು, ಹ್ಯಾಪಿ ಬರ್ಡೇ ಟು ಯು ಚಂದು. ಇವರಿಬ್ಬರ ಹೆಸರಲ್ಲೇ ಫ್ರೆಂಡ್ಸ್ ನಂದು ಚಾನಲ್ ನೇಮ್ ಇಟ್ಟಿರೋದು. ಬಟ್ ಕೆಲವೊಬ್ಬರಿಗೆ ಸಿಸ್ಟರಾ ಬ್ರದರಾ ಕನ್ಫ್ಯೂಷನ್ ಆಗುತ್ತೆ. ಇಟ್ಟಿರೋ ಹೆಸರು ಮಕ್ಕಳ ಮೇಲೆ ಇಟ್ಟಿರೋದ್ರಿಂದ ಅವ್ರಿಗೆ ಅಷ್ಟು ಗೊತ್ತಾಗ್ತಿಲ್ಲ. ವ್ಲಾಗ್ ನೋಡಿದ್ರೆ ಗೊತ್ತಾಗತ್ತೆ. ಎಲ್ಲ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಫ್ರೆಂಡ್ಸ್. ಸಿಂಪಲ್ ಸೆಲೆಬ್ರೇಷನ್ನು ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಕ್ಯಾಮ್ರಾನ ಅವ್ರು ಕಾಣಿಸ್ಲಿ ಅಂತ ನಾನು ಇಟ್ಬಿಟ್ಟಿದ್ದೀನಿ. ಬಟ್ ನಮ್ಮ ಮುಖನೇ ಕಾಣಿಸ್ತಾ ಇಲ್ಲ ನಿಂತ್ಕೊಂಡ್ರೆ. ಅವ್ರು ನೀಟಾಗಿ ಕಾಣಿಸ್ತಾಯಿದ್ರು. ಬಟ್ ಅಲ್ಲಿ ಕಾಣಿಸ್ಬೇಕು ಅಂತ ನಾನು ಇದು ಮಾಡಿದ್ನಲ್ವ, ಹಾಗಾಗಿ. ಆಮೇಲೆ ಒಂದು ಸ್ವಲ್ಪ ಫೋಟೋಸ್ನೆಲ್ಲ ತೊಗೊಂಡ್ವಿ. ಇಷ್ಟಾಗಿತ್ತು ಫ್ರೆಂಡ್ಸ್ ಮಂಜು ಬರ್ತ್ಡೇ ವೀಡಿಯೋನ. ಆಲ್ರೆಡಿ ಅಮ್ಮ ಬರ್ಡೇ ವೀಡಿಯೋನ ತೋರಿಸಿದ್ದೀನಿ ಆಲ್ರೆಡಿ ನಾನು. ಕೇಕ್ ತಿನ್ಸಕ್ಕೆ ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.